ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಒಳ್ಳೆ ಮಟನ್ ಬಿರಿಯಾನಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ನಾವು ಮಂಡೇ ನೈಟು ಸುಮ್ಮನೆ ಹಂಗೆ ರೌಂಡ್ಸ್ ಹೋದ್ವಿ. ಟ್ಯೂಸ್ಡೇ ಹಬ್ಬ ಇತ್ತಲ್ವ, ನಾನ್ ವೆಜ್ದು ಯುಗಾದಿ ಹಬ್ಬದ್ದು. ನೋಡಿದ್ರೆ ಎಲ್ಲ ಮಟನ್ ಸ್ಟಾಲ್ಗಳು, ಚಿಕನ್ ಸ್ಟಾಲ್ಗಳು ಫುಲ್ಲು ಬ್ಯುಸಿ, ಫುಲ್ಲು ರಶ್ ಇತ್ತು. ಸೊ ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹಂಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಬಂದೆ. ನೋಡಿ, ಎಲ್ಲ ಮಟನ್ ಸ್ಟಾಲ್ಗಳು ಎಷ್ಟು ರಶ್ ಇತ್ತು ಅಂದರೆ, ಎಷ್ಟು ಲೈಟಿಂಗ್ಸ್ ಎಲ್ಲ ಹಾಕ್ಕೊಂಡು ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಟ್ಯೂಸ್ಡೇಗೆ. ನೋಡಿ, ಎಲ್ಲ ಸ್ಟಾಲ್ಗಳು ಬ್ಯುಸಿ ಇದೆ. ನಾನೊಂದು 3-4 ಸ್ಟಾಲ್ದಷ್ಟೇ ತಗೊಂಡೆ ವಿಡಿಯೋ. ಪ್ರತಿಯೊಂದು ಯಾವ್ದ್ಯಾವ್ದು ನಾನ್ ವೆಜ್ ಮಟನ್ ಚಿಕನ್ ಸ್ಟಾಲ್ಸ್ ಇದೆಯೋ ಎಲ್ಲ ಕೂಡ ಹಿಂಗೆ ಬ್ಯುಸಿ ಇದೆ. ಈಗ ನೋಡಿ, ಬಿರಿಯಾನಿ ಮಾಡೋದು ನೋಡೋಣ. ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕಿ ಪಲಾವ್ ಎಲೆ, ಸ್ಪೈಸಸ್ ಎಲ್ಲ ಹಾಕಿದ್ದೀನಿ. ರುಬ್ಬಕ್ಕೆ ನಾನು ಈ ಟೊಮೆಟೊ, ಆನಿಯನ್, ಕೊತ್ತಂಬರಿ ಸೊಪ್ಪು, ಪುದೀನ, ಮೆಣಸಿನ್ಕಾಯಿ ಇಷ್ಟನ್ನು ಜೊತೆಗೆ ಸ್ವಲ್ಪ ಕಾಯಿ ತುರಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಎಲ್ಲ ನೀಟಾಗಿ ಗ್ರೈಂಡ್ ಮಾಡಿಕೊಂಡೆ. ನೋಡಿ, ಈ ಥರ ಎಲ್ಲ ನೀಟಾಗಿ ಗ್ರೈಂಡ್ ಆದಮೇಲೆ ಅಲ್ಲಿ ನಾವು ಸ್ಪೈಸಸ್ನೆಲ್ಲ ಅಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ನಾನು ಈ ಮಸಾಲೆನ ಹಾಕಿ ಫ್ರೈ ಮಾಡಿಕೊಂಡೆ ನೀಟಾಗಿ. ಅದಕ್ಕೆ ನಾನು 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಮತ್ತು ಚಿಕನ್ ಮಟನ್ ಬಿರಿಯಾನಿ ಮಸಾಲ ಪೌಡರ್ ಅಂತ ಬರುತ್ತಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಂಡೆ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಮಸಾಲೆ ಸ್ವಲ್ಪ ಫ್ರೈ ಆಗೋಕ್ಕೆ ಬಿಟ್ಟೆ. ಅಷ್ಟರಲ್ಲಿ ನಾನು ಒಂದು ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದು ಬಿಸಿ ಆದಮೇಲೆ ಮಟನ್ ಹಾಕಿ ಸ್ವಲ್ಪ ಅರಿಶಿಣ ಪುಡಿ, ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕಂದರೆ ಮಟನ್ನು ಬಿರಿಯಾನಿ ಜೊತೆನೇ ಬೇಯಲ್ಲ ಅಂತ ಮುಂಚೆನೇ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಆ ಮಸಾಲೆ ಹಾಕಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡಿಕೊಂಡೆ. ಇವಾಗ ಎಲ್ಲ ಇದೆಲ್ಲ ನೀಟಾಗಿ ಸ್ವಲ್ಪ ಕುದಿ ಆಗಿದ್ಮೇಲೆ ನಾವು ನೆನೆಸಿಟ್ಕೊಂಡಿರೋ ಅಂತ, ನಾನು ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ರೈಸ್ನ ಒಂದು 20 ಮಿನಿಟ್ಸು. ಆ ರೈಸ್ನ ಆ್ಯಡ್ ಮಾಡಿಕೊಂಡು ಹಾಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ, ಇದು ಒಂದ್ಸಲ ನೀಟಾಗಿ ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿದ್ರೆ ಈ ಥರ ಬಿರಿಯಾನಿ ರೆಡಿ ಆಗುತ್ತೆ. ವಿಷಲ್ ಬಂದಮೇಲೆ ಬಿರಿಯಾನಿ ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ನಾವಿದನ್ನು ತಿಂಡಿಗೆ ಅಂತ ಮಾಡ್ಕೊಂಡಿದ್ವಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಎಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬಿರಿಯಾನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.